ಈಗಾಗಲೇ ಇಂಟ್ರೊಡಕ್ಷನನ್ನು ಓದಿದ್ದೀವಿ. ಈಗ ನಾವು ಚಾಪ್ಟರ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ನಾವು ತಗೊಂಡ್ರೆ, ಆಂಜಿಯೋಸ್ಪರ್ಮ್ಸ್ ಅಂತ ತಗೊಂಡ್ರೆ, ಯಾವೆಲ್ಲ ಹೂವನ್ನು ಬಿಡ್ತವೆ ಅಂತ ಗಿಡಗಳನ್ನು ತಗೊಂಡ್ರೆ, ಆ ಹೂವದಲ್ಲಿಯೇ ಅಂದರೆ ಆ ಹೂವಿನಲ್ಲಿಯೇ ಪ್ರತಿ ಸತಿನೂ ಸೆಕ್ಷುವಲ್ ರೀಪ್ರೊಡಕ್ಷನ್ ನಡೆಯುತ್ತೆ. ಸೊ ನಾವು ಕರಿತೀವಿ ಫ್ಲವರ್ಸ್ ಆರ್ ದ ಸೈಟ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೈಟ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ನಡೆಯುವಂತಹ ಜಾಗ ಫ್ಲವರ್. ಸೊ ಇಂತಹ ಫ್ಲವರ್ಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನು ನಡೆಸಿದಾಗ ಇಟ್ ವಿಲ್ ಗಿವ್ ದ ಎಂಡ್ ಪ್ರಾಡಕ್ಟ್. ಯಾವುದೇ ಒಂದು ಪ್ರೋಸೆಸ್ ಶುರು ಆಗ್ತಾ ಇದೆ ಅಂದರೆ ಅದಕ್ಕೆ ಒಂದು ಅಂತ್ಯ ಅಂತ ಇರುತ್ತೆ. ಸೊ ಇಲ್ಲಿ ಫ್ಲವರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನು ಶುರು ಮಾಡ್ತಾ ಇದೆ ಅಂದರೆ ಅದರ ಎಂಡ್ ಪ್ರಾಡಕ್ಟ್ಸ್, ಅದರ ಕೊನೆಗೆ ಎಲ್ಲ ಪ್ರೋಸೆಸ್ ನಡೆದು ಬರ್ತಕ್ಕಂಥ ಪ್ರಾಡಕ್ಟ್ಸ್ ಯಾವುದು? ಒಂದು ಫ್ರೂಟ್ಸ್, ನಾವೆಲ್ಲ ಹಣ್ಣುಗಳು ಏನು ತಿಂತೀವೋ ಆ ಹಣ್ಣುಗಳು, ಇನ್ನೊಂದು ಸೀಡ್ಸ್, ಆ ಫ್ರೂಟಿನ ಒಳಗಡೆ ಇರ್ತಕ್ಕಂಥ ಸೀಡ್ಸ್ಗಳು. ಸೊ ಇವೆರಡೂ ಕೂಡ ಈ ಒಂದು ಪ್ರೋಸೆಸ್ನ ಎಂಡ್ ಪ್ರಾಡಕ್ಟ್. ಸೊ ಈಗ ನಾವು ಇನ್ ಡೀಟೇಲ್ ಆಗಿ ಮಾರ್ಫಾಲಜಿಯನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಮಾರ್ಫಾಲಜಿ ಇಸ್ ನಥಿಂಗ್ ಬಟ್ ಈ ಹೂಗಳು ಎಕ್ಸ್ಟರ್ನಲ್ ಅಪಿಯರೆನ್ಸ್. ಸೊ ಈ ಹೂವಿನ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಥವಾ ಅದರ ಸ್ಟ್ರಕ್ಚರ್ಗಳು ಹೇಗಿರ್ತದೆ, ಒಳಗಿನ ಇಂಟರ್ನಲ್ ಸ್ಟ್ರಕ್ಚರ್ಗಳು ಹೇಗಿರುತ್ತೆ, ಮತ್ತು ಪ್ರೋಸೆಸ್ ಯಾವ ರೀತಿ ಸೆಕ್ಷುವಲ್ ರೀಪ್ರೊಡಕ್ಷನಿನ ಪ್ರೋಸೆಸ್ಗಳು, ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ, ಅದರ ಬಗ್ಗೆ ಸ್ಟಡಿ ಮಾಡ್ತೀವಿ. NCERTಯಲ್ಲಿ ಒಂದು ಹೆಡಿಂಗ್ ಕೊಟ್ಟಿದ್ದಾನೆ, ಫ್ಲವರ್ಸ್ ಆರ್ ದ ಫ್ಯಾಸಿನೇಟಿಂಗ್ ಆರ್ಗನ್ ಅಂತ. ಫ್ಯಾಸಿನೇಟಿಂಗ್ ಅಂದ್ರೆ ಏನು? ಆಶ್ಚರ್ಯಕರವಾದಂತಹ ಒಂದು ಆರ್ಗನ್. ಬಿಕಾಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ನಡೀತಾ ಇದೆ ಅಂದರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಫ್ಲವರ್ ಆಗಿರುತ್ತೆ. ಸೊ ಇಂಥ ಫ್ಲವರ್ಸ್ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಲೈನ್ಸ್ ಕೊಟ್ಟಿದ್ದಾರೆ NCERTಯಲ್ಲಿ. ಫ್ಲವರ್ಸ್ ಅನ್ನ ನಾರ್ಮಲ್ ಆಗಿ ಮನುಷ್ಯರು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಮೊದಲನೇದು ಆಸ್ಥೆಟಿಕ್ ಪರ್ಪಸ್. ಆಸ್ಥೆಟಿಕ್ ಇಸ್ ನಥಿಂಗ್ ಬಟ್ ಅದರ ಬ್ಯೂಟಿಗೋಸ್ಕರ. ಎಂತೆಂಥ ಫ್ಲವರ್ ಇದಾವೆ ಪ್ರಪಂಚದಲ್ಲಿ, ಒಂದೊಂದು ಫ್ಲವರ್ ಒಂದೊಂದು ಕಲರ್ ಇದಾವೆ, ಒಂದೊಂದು ಫ್ಲವರ್ ಒಂದೊಂದು ರೀತಿಯಾದಂಥ ಸುವಾಸನೆ ಬೀರುತ್ತೆ. ಸೊ ಇದರ ಬ್ಯೂಟಿಗೋಸ್ಕರ, ಇದರ ಒಂದು ಚೆಲುವಿಗೋಸ್ಕರ ನಾವು ಫ್ಲವರ್ಸ್ ಅನ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಆರ್ನಮೆಂಟಲ್ ಪರ್ಪಸ್, ಒಂದು ಹೂಗಳನ್ನು ನಾವು ಮುಡಿದುಕೊಳ್ಳೋದಕ್ಕೆ ಅಥವಾ ಮನುಷ್ಯರ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಬಳಸ್ತೀವೋ ಅಂಥ ಫ್ಲವರ್ಸ್ ಅನ್ನು ನಾವು ಆರ್ನಮೆಂಟಲ್ ಫ್ಲವರ್ಸ್ ಅಂತ ಕರಿತೀವಿ. ಜಾಸ್ಮಿನ್ ಆಗಿರ್ಬೋದು, ಹೈಬಿಸ್ಕಸ್ ಆಗಿರ್ಬೋದು, ರೋಸ್ ಆಗಿರ್ಬೋದು, ಇಂತಹ ಫ್ಲವರ್ಸ್ ಇದಕ್ಕೆ ಎಕ್ಸಾಂಪಲ್ ಬರ್ತವೆ. ನೆಕ್ಸ್ಟ್ ಸೋಷಿಯಲ್, ರಿಲಿಜಿಯಸ್ ಅಂಡ್ ಕಲ್ಚರಲ್ ಪರ್ಪಸ್. ಸೋಷಿಯಲ್, ಸಾಮಾಜಿಕವಾಗಿ ಯಾವುದೇ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ನಾವು ಹೂಗಳನ್ನು ಬಳಸ್ತೀವಿ. ರಿಲಿಜಿಯಸ್ ಫಂಕ್ಷನ್ಗಳನ್ನು ಮಾಡ್ಬೇಕಾದ್ರೆ ಹೂಗಳನ್ನು ಬಳಸ್ತೀವಿ. ಕಲ್ಚರಲ್ ಫಂಕ್ಷನ್ ಮಾಡ್ಬೇಕಾದ್ರೆ ಹೂಗಳನ್ನು ಬಳಸ್ತೀವಿ. ಯಾರನ್ನ ಅತಿಥಿಗಳು ಬಂದರೆ ಕೊಡ್ಲಿಕ್ಕೆ ಹೂಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಲಾಸ್ಟ್ ಈಸ್ ಟು ಎಕ್ಸ್ಪ್ರೆಸ್ ಹ್ಯೂಮನ್ ಫೀಲಿಂಗ್ಸ್. ಅಂದರೆ ಮನುಷ್ಯನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೂಗಳನ್ನು ಬಳಸ್ತೀವಿ. ಅದರಲ್ಲಿ ಯಾವ್ಯಾವ ಭಾವನೆಗಳಂತ ಕೊಟ್ಟಿದ್ದಾರೆ? ಒಂದನೇದು ನಮ್ಮ ಪ್ರೀತಿಯನ್ನು, ಲವ್ ಅನ್ನು. ಎರಡನೇದು ಅಫೆಕ್ಷನ್ ಅನ್ನು, ನಮ್ಮ ಒಂದು ವಿಶ್ವಾಸವನ್ನು, ಹ್ಯಾಪಿನೆಸ್ ಅನ್ನು, ನಮ್ಮ ಸಂತೋಷವನ್ನು. ಗ್ರೀಫ್ ಇಸ್ ನಥಿಂಗ್ ಬಟ್ ನಮ್ಮ ದುಃಖವನ್ನು. ಇನ್ನೂ ಒಂದು ಕೊಟ್ಟಿದ್ದಾರೆ ವರ್ಡ್ ಮೌರ್ನಿಂಗ್ ಅಂತ. ಮೌರ್ನಿಂಗ್ ಇಸ್ ನಥಿಂಗ್ ಬಟ್ ಯಾರನ್ನ ಸತ್ತೋದಾಗ ಅಥವಾ ತೀರೋದಾಗ ಅಂತಹ ಸಮಯದಲ್ಲೂ ಕೂಡ ನಾವು ಹೂಗಳನ್ನು ಬಳಸ್ತೀವಿ ಅಂತ. ಸೊ ಈ ಸೆಂಟೆನ್ಸ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಟೆಕ್ನಿಕಲ್ ವರ್ಡ್ ಇದೆ, ಫ್ಲೋರಿಕಲ್ಚರ್ ಅಂತ. ಈ ಒಂದು ಟರ್ಮ್ ಅನ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅಥವಾ CETಯಲ್ಲಿ, ನೀಟಲ್ಲಿ ಈ ರೀತಿಯಾಗಿ ಏನಿದರ ಅರ್ಥ ಅಂತ ಕೇಳ್ತಾರೆ, ಏನು ಅಂತ. ಇಲ್ಲಿ ನೋಡ್ರಿ, ಇದನ್ನ ಬ್ರೇಕ್ ಮಾಡಿದ್ರೆ ಫ್ಲೋರಿ ಮತ್ತೆ ಕಲ್ಚರ್ ಅಂತ ಎರಡು ಅರ್ಥ ಬರ್ತದೆ. ಫ್ಲೋರಿ ಇಸ್ ನಥಿಂಗ್ ಬಟ್ ಫ್ಲವರ್ಸ್. ಕಲ್ಚರ್ ಅಂದ್ರೆ ಬೆಳೆಯುವ ವಿಧಾನ ಅಂತ. ದ ಮೆಥಡ್ ಆಫ್ ಪ್ರಾಪಗೇಷನ್ ಅಥವಾ ಬೆಳೆಯುವ ವಿಧಾನ ಅಂತ. ಸೊ ಇಲ್ಲಿ ಇದರ ಡೆಫಿನೇಷನ್ ನಾವು ನೋಡೋದಾದ್ರೆ, ಇಟ್ ಈಸ್ ದ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್. ಹಾರ್ಟಿಕಲ್ಚರ್ ಇಸ್ ನಥಿಂಗ್ ಬಟ್ ತೋಟಗಾರಿಕಾ ಇಲಾಖೆಯಲ್ಲಿ ಬರ್ತಕ್ಕಂತಹ ಬೆಳೆಗಳನ್ನ ಬೆಳೆಯುವ ಒಂದು ವಿಧಾನವನ್ನ ವಿಲ್ ಕಾಲ್ ಇಟ್ ಆಸ್ ಹಾರ್ಟಿಕಲ್ಚರ್. ಸೊ ದ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್ ವಿಚ್ ಫೋಕಸಸ್ ಆನ್ ಕಲ್ಟಿವೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಫ್ಲವರಿಂಗ್ ಅಂಡ್ ಆರ್ನಮೆಂಟಲ್ ಪ್ಲಾಂಟ್ಸ್. ಅಂದರೆ ಫ್ಲೋರಿಕಲ್ಚರ್ನ ಅರ್ಥ ಇಷ್ಟೇ, ನಾವು ತೋಟಗಳಲ್ಲಿ ಅಥವಾ ಒಂದು ಗಾರ್ಡನ್ಗಳಲ್ಲಿ ಬೇಕಾದಂತಹ ಹೂಗಳನ್ನು ಕಲ್ಟಿವೇಶನ್ ಮಾಡಿ ಅದರ ಮ್ಯಾನೇಜ್ಮೆಂಟ್ ಮಾಡ್ತೀವಲ್ಲ, ಆರ್ನಮೆಂಟಲ್ ಫ್ಲವರ್ಸ್ ಆಗಿರ್ಬೋದು ಅಥವಾ ನಮಗೆ ಬೇಕಾದಂಥ ಫ್ಲವರ್ಸನ್ನು ಒಂದು ಕಡೆ ಬೆಳೆದ್ಬಿಟ್ಟು ಅದರ ಮ್ಯಾನೇಜ್ಮೆಂಟ್ ಮಾಡುವ ಒಂದು ವಿಧಾನವನ್ನು ವಿ ವಿಲ್ ಕಾಲ್ ಇಟ್ ಆಸ್ ಫ್ಲೋರಿಕಲ್ಚರ್. ಯಾತಕ್ಕೆ ಮಾಡ್ತೀವಿ? ಬಿಕಾಸ್ ಆಫ್ ದ ಕಮರ್ಷಿಯಲ್ ಪರ್ಪಸ್. ಈ ಒಂದು ಹೂಗಳನ್ನು ರಾಶಿಗಟ್ಟಲೆ, ಎಕರೆಗಟ್ಟಲೆ ಬೆಳೆದು ಅದನ್ನು ಮಾರ್ಕೆಟ್ಗೆ ಮಾರ್ತೀವಿ. ಸೊ ಈ ಒಂದು ವಿಧಾನವನ್ನು ವಿಲ್ ಕಾಲ್ ಇಟ್ ಆಸ್ ಫ್ಲೋರಿಕಲ್ಚರ್. ಡೆಫಿನೇಷನ್ ಈಸ್ ದ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್ ವಿಚ್ focuses on cultivation and management of
ಫ್ಲವರಿಂಗ್ ಆ್ಯಂಡ್ ಆರ್ನಮೆಂಟಲ್ ಫ್ಲವರ್ಸ್ ಫಾರ್ ಕಮರ್ಷಿಯಲ್ ಪರ್ಪಸ್. ಯಾವ್ಯಾವು? ಮಾರಿಗೋಲ್ಡ್ ಆಗಿರಬಹುದು, ಅಂದರೆ ಚೆಂಡು ಹೂವು ಆಗಿರ್ಬೋದು, ರೋಸ್ ಆಗಿರ್ಬೋದು, ಜಾಸ್ಮಿನ್ ಆಗಿರ್ಬೋದು. ಇಂತಹ ಒಂದು ಕಲ್ಚರನ್ನು ವಿ ವಿಲ್ ಕಾಲ್ ಇಟ್ ಆಸ್ ಫ್ಲೋರಿಕಲ್ಚರ್. NCERTಯಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, ಫ್ಲವರ್ಸ್ ಆರ್ ದ ಸೈಟ್ ಆಫ್ ಮಾರ್ಫಾಲಜಿಕಲ್ ಆ್ಯಂಡ್ ಎಂಬ್ರಿಯಾಲಜಿಕಲ್ ಮಾರ್ವೆಲ್ಸ್ ಅಂತ. ಸಿ, ಮಾರ್ವೆಲ್ಸ್ ಅಂದರೆ ಪದದ ಅರ್ಥ ಇಷ್ಟೇ. ಮಾರ್ವೆಲ್ ಅಂದರೆ ಅರ್ಥ ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಅಂತ. ಯಾವ ರೀತಿ? ಇದನ್ನ ಯಾಕೆ ಈ ಲೈನ್ ಕೊಟ್ಟಿದ್ದಾರೆ? ಫ್ಲವರ್ಸ್ ಆರ್ ದ ಎಂಬ್ರಿಯಾಲಜಿಕಲ್ ಮಾರ್ವೆಲ್ಸ್, ಫ್ಲವರ್ಸ್ ಆರ್ ದ ಮಾರ್ಫಾಲಜಿಕಲ್ ಮಾರ್ವೆಲ್ಸ್ ಅಂತ ಕೊಟ್ಟಿದ್ದಾರೆ. ಸಿ, ಫ್ಲವರ್ಸ್ ಆರ್ ಮಾರ್ಫಾಲಜಿಕಲ್ ಮಾರ್ವೆಲ್ಸ್ ಇಸ್ ನಥಿಂಗ್ ಬಟ್ ಫ್ಲವರ್ಗಳ ಆಕಾರ, ಎಕ್ಸ್ಟರ್ನಲ್ ಅಪಿಯರೆನ್ಸ್ಗಳು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಅಂತ. ಯಾಕೆ ಉಂಟು ಮಾಡುತ್ತೆ? ಬಿಕಾಸ್ ಪೆಟಲ್, ಸೆಪಲ್, ಸ್ಟೇಮನ್, ಪಿಸ್ಟಿಲ್ ಒಂದೊಂದು ರೀತಿಯಾದಂಥ ಆಕಾರ ಇದೆ. ನನಗೆ ಗೊತ್ತು, ಇದರ ಅರ್ಥ ನಾನಿನ್ನೂ ಹೇಳಿಲ್ಲ. ನೆಕ್ಸ್ಟ್ ಸೆಕ್ಷನಲ್ಲಿ ಹೇಳ್ತೀನಿ. LS ಆಫ್ ಫ್ಲವರ್ ಅಲ್ಲಿ ಪೆಟಲ್ ಅಂದ್ರೆ ಏನು, ಸೆಪಲ್ ಅಂದ್ರೆ ಏನು, ಸ್ಟೇಮನ್ ಅಂದ್ರೆ ಏನು, ಪಿಸ್ಟಿಲ್ ಅಂದ್ರೆ ಏನು. ಸೊ ಇಲ್ಲಿ ಒಂದೊಂದು ಹೂವಿನಲ್ಲೂ ಒಂದೊಂದು ಆಕಾರ ಇದೆ, ಒಂದೊಂದು ರೀತಿಯಾಗಿದೆ. ಸೊ ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇದರ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಅಂತ ಒಂದು ಲೈನ್ ಹೇಳುತ್ತೆ. ಇನ್ನೊಂದರಲ್ಲಿ ದೀಸ್ ಆರ್ ಕಾಲ್ಡ್ ಆಸ್ ಎಂಬ್ರಿಯಾಲಜಿಕಲ್ ಮಾರ್ವೆಲ್ ಅನ್ನುತ್ತೆ. ಅನಂತರ ಎಂಬ್ರಿಯಾಲಜಿಕಲ್ ಮಾರ್ವೆಲ್ಸ್ ಇಸ್ ನಥಿಂಗ್ ಬಟ್ ಆ ಒಂದು ಫ್ಲವರ್ ಇದ್ದಿದ್ದು ಸೀಡ್ ಆಗಿ, ಫ್ರೂಟ್ ಆಗಿ ಡೆವಲಪ್ ಆಗಬೇಕಾದರೆ ಅಲ್ಲಿ ನಡೀತಕ್ಕಂಥ ಎಂಬ್ರಿಯೋ ಡೆವಲಪ್ಮೆಂಟ್, ಅಲ್ಲಿ ನಡೀತಕ್ಕಂಥ ಸೀಡ್ ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಿ, ಎಷ್ಟು ಆರ್ಗನೈಸ್ಡ್ ಆಗಿ ನಡೆಯುತ್ತೆ ಅಂದರೆ ಯಾರು ಕೂಡ ಮ್ಯಾನ್ಯುಯಲ್ ಆಗಂತೂ ಮಾಡೋಕ್ಕೆ ಬರಲ್ಲ. ಇದೇನಿದ್ರು ಆಟೋಮೆಟಿಕ್ ಆಗಿ ಭಗವಂತ ಮಾಡಬೇಕು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಂಬ್ರಿಯಾಲಜಿಕಲ್ ಮಾರ್ವೆಲ್. ಸೀಡು, ಎಂಬ್ರಿಯೋ ಡೆವಲಪ್ ಆಗುವ ವಿಧಾನ ಕೂಡ ನಮಗೆ ಆಶ್ಚರ್ಯವನ್ನು ತರುತ್ತೆ ಅಂತ NCERT ಹೇಳುತ್ತೆ.